ಇನ್ನು ಸಚಿವ ಸಂಪುಟ ವಿಸ್ತರಣೆ ಬಳಿಕ ಖಾತೆ ಹಂಚಿಕೆ ಕಸರತ್ತು ನಡೀತಾ ಇದೆ. ಇಂದು ವರಿಷ್ಠರ ಭೇಟಿಗೆ ದೆಹಲಿಗೆ ತೆರಳುತ್ತಾರೆ ಡಿಕೆಶಿ. ಇವತ್ತು ದೆಹಲಿಗೆ ತೆರಳಿ ಮಾತುಕತೆಯನ್ನು ನಡೆಸಲಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ರು ಡಿಕೆ ಶಿವಕುಮಾರ್. ಕಾವೇರಿ ನಿವಾಸದಲ್ಲಿ ನಿನ್ನೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ರು. ಖಾತೆ ಹಂಚಿಕೆ ವಿಚಾರವಾಗಿ ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಈಗ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ನೀಡಬೇಕು ಅನ್ನುವಂತಹ ವಿಚಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನ ನಡೆಸಿ ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇವತ್ತು ವರಿಷ್ಠರನ್ನ ಭೇಟಿಯಾಗ್ತಾರೆ. ಖಾತೆ ಹಂಚಿಕೆ ವಿಚಾರದಲ್ಲಿ ಫೈನಲ್ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ವಿಚಾರ. ಯಾಕೆಂದ್ರೆ ಈಗಾಗಲೇ ಸಂಪುಟ ರಚನೆಯಾಗಿ 3-4 ದಿನಗಳು ಕಳೀತಾ ಬಂದಿದೆ. ಇಷ್ಟು ದಿನ ಅಸಮಾಧಾನ ತಣಿಸುವಂತಹ ಕೆಲಸಗಳಾಯಿತು. ಫೈನಲಿ ಖಾತೆ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ ಜೊತೆ ಚರ್ಚೆಗೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನಾವು ಗಮನಿಸ್ತಾ ಇರುವ ಹಾಗೆ ಈಗ ಖಾತೆ ಹಂಚಿಕೆಗೆ ಸಮಯ ಬಂದಂತೆ ಕಾಣಿಸ್ತಾ ಇದೆ. ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ವಿಚಾರ. ಸಮಯ ನಿಗದಿ ಆಗಿದೆಯಾ? ಯಾರ್ಯಾರನ್ನ ಭೇಟಿ ಆಗ್ತಾರೆ? ಮಧುನಾಗರಾಜ್, ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಈಗಾಗಲೇ ಖಾತೆ ಹಂಚಿಕೆ ಆಗಿಲ್ಲ. 19 ಜನ ನೂತನ ಸಚಿವರ ಖಾತೆ ಹಂಚಿಕೆ ಆಗಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಹೈಕಮಾಂಡ್ ಭೇಟಿಗೆ ಮುಖ್ಯಮಂತ್ರಿಗಳು ತೆರಳುತ್ತಾ ಇದ್ದಾರೆ. ಇವತ್ತು ರಾತ್ರಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಖಾತೆ ಹಂಚಿಕೆಯನ್ನು ಅಂತಿಮ ಮಾಡ್ಕೋಬರ್ತಾರೆ. ಈಗಾಗಲೇ ಅಧಿವೇಶನ ಕೂಡ ಆರಂಭವಾಗುತ್ತೆ. ಆಗಸ್ಟ್ 13ರಿಂದ ಅಧಿವೇಶನ ಆರಂಭವಾಗುವ ಹಿನ್ನೆಲೆಯಲ್ಲಿ ಈಗಾಗಲೇ ಖಾತೆ ಹಂಚಿಕೆಯನ್ನು ತುರ್ತಾಗಿ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಖಾತೆ ಹಂಚಿಕೆ ವಿಚಾರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಇವತ್ತು ರಾತ್ರಿ ಮಾತುಕತೆ ನಡೆಸಿದರೆ ಅಥವಾ ನಾಳೆ ಬೆಳಗ್ಗೆ ಮಾತುಕತೆ ನಡೆಸಿ ನಾಳೆ ಸಂಜೆ ಒಳಗಾಗಿ ಖಾತೆ ಹಂಚಿಕೆ ಮಾಡುವಂತ ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ ಪ್ರಬಲ ಖಾತೆಗಳ ಮೇಲೆ ಸಾಕಷ್ಟು ಜನ ಕಣ್ಣನ್ನು ಕೂಡ ನೂತನ ಸಚಿವರು ಇಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರಬಲ ಖಾತೆಗಾಗಿ ಒಂದ್ ಕಡೆ ಕಸರತ್ತನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಖಾತೆ ಹಂಚಿಕೆ ವಿಚಾರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಒಂದು ಕಡೆ ಈಗಾಗಲೇ ಸಚಿವಾಕಾಂಕ್ಷಿಗಳು ಸಚಿವ ಸ್ಥಾನ ಸಿಗದಿದ್ದಕ್ಕೆ ಒಂದು ಕಡೆ ಒತ್ತಡ ಹೆಚ್ಚಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಬಲ ಖಾತೆಗೂ ಕೂಡ ನೂತನ ಸಚಿವರ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಅವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿಗಳು ಇವತ್ತು ರಾತ್ರಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ನಾಳೆ ಅಂತಿಮ ಪಟ್ಟಿ ಯಾರ್ಯಾರಿಗೆ ಯಾವ ಖಾತೆ ಅಂತ ಹೇಳಿ ಈಗ ಹಂಚುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಪ್ರಮುಖವಾಗಿ ನಾನು ಆಗ್ಲೇ ಹೇಳಿದಂಗೆ 13ರಿಂದ ಅಧಿವೇಶನ ಆರಂಭವಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ತುರ್ತಾಗಿ ಖಾತೆ ಹಂಚಿಕೆ ಆಗಲೇಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಮಧುನಾಗರಾಜ್ ಇವತ್ತು ಮುಖ್ಯಮಂತ್ರಿಗಳು ಡೆಲ್ಲಿಗೆ ತೆರಳಿ ಅಂತಿಮ ಒಂದು ಖಾತೆ ಹಂಚಿಕೆ ವಿಚಾರಕ್ಕೆ ತೆರೆ ಎಳೆಯುವಂತ ಸಾಧ್ಯತೆ ದಟ್ಟವಾಗಿದೆ. ಮಧುನಾಗರಾಜ್. ಓಕೆ ಸುನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಾಕುವುದಕ್ಕೆ ವಿಪಕ್ಷಗಳು ತಂತ್ರವನ್ನ ರೂಪಿಸ್ತಾ ಇವೆ. ಇವತ್ತು ಜೆಡಿಎಸ್ ಹಾಗೆ ಬಿಜೆಪಿ ನಾಯಕರಿಂದ ಜಂಟಿ ಸಭೆ ನಡೆಯುತ್ತೆ. ಕೇಂದ್ರ ಸಚಿವ ಎಚ್ಡಿಕೆ, ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಸಭೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೈತ್ರಿ ಪಕ್ಷಗಳ ಸಭೆ ನಡೆಯಲಿದೆ. ಜೆಡಿಎಸ್ ಬಿಜೆಪಿ ಸಮನ್ವಯ ಸಮಿತಿ ಗೊಂದಲಕ್ಕೆ ಇವತ್ತು ತೆರೆ ಬೀಳುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಸಭೆಯಲ್ಲಿ ಸಮನ್ವಯ ಸಮಿತಿ ರಚನೆಗೆ ಅಂತಿಮ ತೀರ್ಮಾನವನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಒಂದ್ ಕಡೆ ಅಧಿವೇಶನ ಈಗ ಆಗಸ್ಟ್ 13ರಿಂದ ಆರಂಭವಾಗ್ತಾ ಇದೆ. ಸರ್ಕಾರದ ಮುಂದೆ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು, ಯಾವ ರೀತಿ ಸರ್ಕಾರವನ್ನ ಕಟ್ಟಾಕಬೇಕು, ಏನೆಲ್ಲ ವಿಷಯಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಈಗ ಸಭೆಯನ್ನ ನಡೆಸೋದಕ್ಕೆ ನಾಯಕರು ಮುಂದಾಗಿದ್ದಾರೆ. ಬಿಜೆಪಿ ಹಾಗೆ ಜೆಡಿಎಸ್ ಇವತ್ತು ಸಮನ್ವಯ ಸಮಿತಿ ರಚನೆಗೆ ಕುರಿತಂತೆ ತೀರ್ಮಾನ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕೆಲ ಕಡೆಗಳಲ್ಲಿ ಗೊಂದಲ ಕೂಡ ಇದೆ. ರಾಜ್ಯದಲ್ಲಿ ಗಮನಿಸ್ತಾ ಇರೋದಾದ್ರೆ ಕೇಂದ್ರ ಮಟ್ಟದಲ್ಲಿ ಮೈತ್ರಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಕೂಡ ರಾಜ್ಯದಲ್ಲಿ ಕೆಲ ಕಡೆಗಳಲ್ಲಿ ಗೊಂದಲ ಇದೆ. ಹಾಗಾಗಿ ಅದೆಲ್ಲವನ್ನ ಕೂಡ ಬಗೆಹರಿಸುವಂತ ನಿಟ್ಟಿನಲ್ಲಿ ಒಂದು ಸಮನ್ವಯ ಸಮಿತಿಯನ್ನ ರಚನೆ ಮಾಡಬೇಕು ಅನ್ನುವಂತಹ ವಿಚಾರ. ಅಸಮಾನತೆ ಇರೋವರೆಗೂ ಮೀಸಲಾತಿ ಇರಲೇಬೇಕು. ಇದು ಬೆಂಗಳೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ. ಮೀಸಲಾತಿ ಭಿಕ್ಷೆಯಲ್ಲ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಮೀಸಲಾತಿ ಪ್ರತಿಯೊಬ್ಬ ಶೋಷಿತರ ಮೂಲಭೂತ ಹಕ್ಕು. ನೋಡಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮಾತಿದು. ಮೀಸಲಾತಿ ಇದೆಯಲ್ಲ, ಕೊಡ್ಲಿಕ್ಕೆ ಅನೇಕ ತೊಡಕುಗಳು ಎದುರಾಯ್ತವೆ. ಮನುವಾದಿಗಳು ಅನಂತನಾಗಿ ಕೇಳಿದ್ರಲ್ಲ, ಈ ಮನುವಾದಿಗಳಿದಾರಲ್ಲ, ಈ ಸಮಾಜದಲ್ಲಿ ಅಸಮಾನತೆಯನ್ನು ನಿರ್ಮಾಣ ಮಾಡಿದವರು ಅವರನ್ನೇ, ಅಡ್ಡಿಪಡಿಸೋರು ಅವರೇ. ಜಾತಿ ವ್ಯವಸ್ಥೆ ಹುಟ್ಟಾಕ್ತವ್ರು ಯಾರು? ಅವರೇ ಅಲ್ಲ.
ಜಾತಿ ವ್ಯವಸ್ಥೆ ಇಲ್ಲದೆ ಹೋದ್ರೆ ಅಸಮಾನತೆನೇ ಇರ್ತಿರ್ಲಿಲ್ಲ. ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಅಸಮಾನತೆ ಯಾಕೆ ನಿರ್ಮಾಣ ಆಯ್ತಿತ್ತು? ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಮೀಸಲಾತಿ ಅನಿವಾರ್ಯ. ಸಮಾನತೆ ಬರಬೇಕಲ್ಲ, ಮೀಸಲಾತಿ ಇದೆಯಲ್ಲ ಕೊಡ್ಲಿಕ್ಕೆ ಅನೇಕ ತೊಡಕುಗಳು ಎದುರಾಯ್ತವೆ. ಮನುವಾದಿಗಳು ಅನಂತನಾಗಿ ಕೇಳಿದ್ರಲ್ಲ, ಮನುವಾದಿಗಳಿದಾರಲ್ಲ, ಈ ಸಮಾಜದಲ್ಲಿ ಅಸಮಾನತೆಯನ್ನು ನಿರ್ಮಾಣ ಮಾಡಿದವರು ಅವರನ್ನೇ, ಅಡ್ಡಿಪಡಿಸೋರು ಅವರೇ. ಯಾಕೆ ಇಲ್ಲಿವರೆಗೆ ಅಸಮಾನತೆ ಮುಂದುವರಿತದೆ, ಅಲ್ಲಿವರೆಗೂ ಕೂಡ ಮೀಸಲಾತಿ ಇರಲೇಬೇಕು. ಅದಕ್ಕೆ ಅವರು ಹೇಳಿದ್ರು ಮೀಸಲಾತಿ ಭಿಕ್ಷೆ ಅಲ್ಲ, ಅದು ಶೋಷಿತರ ಹಕ್ಕು. ಯಾರು ತಪ್ಪು ತಿಳ್ಕೊಳ್ಳಬಾರದು, ಮೇಲ್ಜಾತಿಯವರು ತಪ್ಪು ತಿಳ್ಕೋಬಾರದು, ಯಾರು ತಪ್ಪು ತಿಳ್ಕೋಬಾರದು. ನಿಮ್ಗೆ ಸಮಾಜ ನಿರ್ಮಾಣ ಮಾಡೋದು ಹೆಂಗೆ? ಅಸಮಾನತೆ ಮುಂದುವರೆದ್ರೆ ಅಸಮಾನತೆ ಎಲ್ಲಿವರೆಗೂ ಮುಂದುವರಿತದೆ ಅಲ್ಲಿವರೆಗೆ ಜಾತಿ ವ್ಯವಸ್ಥೆನೂ ಹೋಗಲ್ಲ, ಸಮಾಜ ನಿರ್ಮಾಣ ಮಾಡಕ್ ಹೋಗಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರನೇ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ ಇವು ಸಿಗ್ಲೇಬೇಕು. ಎಲ್ಲಿವರೆಗೆ ಅಸಮಾನತೆ ಮುಂದುವರಿತದೆ